ಶ್ರೀಗುರುಭ್ಯೋ ನಮಃ. ಹರಿ ಓಂ. ನಾನು ಅಘೋರ ಭೈರವಿ ನಿಮ್ಮೊಂದಿಗೆ. ಸನ್ಯಾಸದಲ್ಲಿ ಹಲವಾರು ವಿಧಗಳಿವೆ. ಅವುಗಳ ವಿವರಗಳನ್ನು ತಿಳಿಯೋಣ. ಸನ್ಯಾಸಗಳಲ್ಲಿ ಒಂದನೆಯದು ಕುಟೀಚಕ ಸನ್ಯಾಸ, ಎರಡನೆಯದು ಬಹುದಕ ಸನ್ಯಾಸ, ಮೂರನೆಯದು ಹಂಸ ಪ್ರಕೃತಿಯ ಸನ್ಯಾಸ ಹಾಗೂ ನಾಲ್ಕನೆಯದು ಆತುರ ಸನ್ಯಾಸ. ಹೀಗೆ 4 ವಿಧ ಇದೆ. ಯಾರಿಗೆ ಮದುವೆ ಆದ ಮೇಲೆ ವೈರಾಗ್ಯ ಬಂದು ಸನ್ಯಾಸ ಸ್ವೀಕರಿಸಬೇಕು ಅನ್ನಿಸ್ತದೋ ಆಗ ಅವರಿಗಾಗಿ ಅವರ ಮಕ್ಕಳು ಮತ್ತು ಮೊಮ್ಮಕ್ಕಳು ಒಂದು ಕುಟೀರವನ್ನು ಕಟ್ಟಿಕೊಡ್ತಾರೆ ಹಾಗೂ ಅವರಿಗೆ ಅನ್ನ ನೀರಿನ ವ್ಯವಸ್ಥೆ ಮಾಡ್ತಾರೆ. ಆತ ಜುಟ್ಟು ಅಂದರೆ ಕೇಶ ಮತ್ತು ಜನಿವಾರಗಳನ್ನು ತ್ಯಜಿಸಿ ಸನ್ಯಾಸಿ ಆಗ್ತಾನೆ. ಇದನ್ನೇ ಕುಟೀಚಕ ಸನ್ಯಾಸ ಅಂತ ಕರೀತಾರೆ. ಎರಡನೆಯದೇ ಬಹುದಕ ಸನ್ಯಾಸ. ಅಂದರೆ ಅರ್ಥ ಜುಟ್ಟು ಕೇಶ ಇಟ್ಕೊಂಡು ಮತ್ತು ಜನಿವಾರ ಹಾಕಿಕೊಂಡೇ ಇರಬಹುದಾದ ಸನ್ಯಾಸತ್ವ ಇದು. ಇದರಲ್ಲಿ ಮಕ್ಕಳು ಮತ್ತು ಮೊಮ್ಮಕ್ಕಳಿಂದ ಭಿಕ್ಷೆ ತಗೊಳ್ಳೋ ಹಾಗಿಲ್ಲ. ಕೇವಲ 7 ಬ್ರಾಹ್ಮಣರ ಮನೆಗಳಿಂದ ಮಾತ್ರ ಭಿಕ್ಷಾ ಸ್ವೀಕಾರ ಮಾಡಬಹುದು. ಬಹುದಕ ಸನ್ಯಾಸದಲ್ಲಿ ಕೇವಲ ಶಿಖೆ ಮತ್ತು ಜನಿವಾರಗಳನ್ನು ಧರಿಸಿಕೊಂಡೇ ಸನ್ಯಾಸಿಯಾಗುವ ಸ್ವಾತಂತ್ರ್ಯ ಇರ್ತದೆ. ಕೆಲವರು ಶಿಖಾಸೂತ್ರಗಳನ್ನು ಧರಿಸಿಕೊಂಡು ತಮ್ಮನ್ನು ತಾವು ಸನ್ಯಾಸಿಗಳೆಂದು ಕರೆದುಕೊಳ್ಳುವ ಅನೇಕ ಜನರಿದ್ದಾರೆ. ನೀವು ಹೋಗಿ ಅವರನ್ನೊಂದು ಮಾತು ಕೇಳಿ, ನೀವು ಸನ್ಯಾಸದ ಯಾವ ವರ್ಗಕ್ಕೆ ಸೇರಿದವರು ಅಂತ. ಇನ್ನು ಮೂರನೆಯದು ಹಂಸ ಪ್ರಕೃತಿಯ ಸನ್ಯಾಸ. ಹಂಸ ಅಂತ ಯಾರನ್ನು ಕರಿತೀವಿ? ಯಾರು ತ್ರಿದಂಡಗಳನ್ನು ತಮ್ಮಲ್ಲಿ ಶಮನ ಮಾಡಿಕೊಂಡಿರ್ತಾರೋ ಅವರೇ ಹಂಸ ಸನ್ಯಾಸಿಗಳು. ಆ ತ್ರಿದಂಡಗಳು ಯಾವುದು ಅಂದರೆ ಕಾಯಿಕ ದಂಡ, ವಾಚಿಕ ದಂಡ ಮತ್ತು ಮನೋದಂಡ. ಕಾಯಿಕ ದಂಡ ಅಂದರೆ ಶರೀರದಿಂದ ಯಾರಿಗೂ ನೋವು ಮಾಡದ. ವಾಚಿಕ ದಂಡ ಅಂದರೆ ಮಾತಿನಿಂದ ಕೂಡ ಯಾರಿಗೂ ನೋವು ಮಾಡದ. ಇನ್ನು ಮಾನಸಿಕ ಮನೋದಂಡ ಅಂತಂದರೆ ಮನಸ್ಸಿನಿಂದಲೂ ಯಾರಿಗೂ ನೋವು ಮಾಡದ ಸನ್ಯಾಸಿಗಳೇ ಹಂಸ ಪ್ರಕೃತಿಯ ಸನ್ಯಾಸಿಗಳು. ಈ ಹಂಸರುಗಳಲ್ಲಿ ಯಾರು ಅತಿಶ್ರೇಷ್ಠರು ಅವರೇ ಪರಮಹಂಸರು, ಅಂದರೆ ಪರಮಹಂಸ ಸನ್ಯಾಸಿಗಳು. ಅವರಲ್ಲಿ ಮತ್ತು 2 ವಿಧ ಇದೆ. ಅದ್ಯಾವುದು ಗೊತ್ತಾ? ಒಂದು ವಿವಿಧಶ ಸನ್ಯಾಸ, ಮತ್ತೊಂದು ವಿದ್ವತ್ ಸನ್ಯಾಸ. ಇದನ್ನೆಲ್ಲ ನಾನು ನಿಮಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಯಾರಾದರೂ ಕಾವಿ ಹಾಕ್ಕೊಂಡ್ರೆ ಸಾಕು, ಅಂದರೆ ತಲೆ ಬೋಳ್ಸ್ಕೊಂಡು ಕಾವಿ ಹಾಕ್ಕೊಂಡು ಭಸ್ಮ ಹಾಕ್ಕೊಂಡು ಬೂದಿ ಹಚ್ಕೊಂಡು ಹೀಗೆ ಕಂಡು ಬಿಟ್ಟರೆ ಸಾಕು, ನೀವು ಅವ್ರನ್ನ ಸನ್ಯಾಸಿ ಅಂತ ಉದ್ದಕ್ಕೆ ಸಾಷ್ಟಾಂಗ ಪ್ರಣಾಮ ಮಾಡೇ ಬಿಡ್ತೀರ. ಅವ್ರನ್ನ ಸನ್ಯಾಸಿಗಳು ಅಂತ ತಿಳ್ಕೊಳ್ತೀರ. ಆದರೆ ಅವರು ನಿಜವಾದ ಸನ್ಯಾಸಿ ಆಗಿರಲ್ಲಪ್ಪ. ಯಾರು ತ್ರಿದಂಡಿ ಅಲ್ವೋ ಅವರು ಸನ್ಯಾಸಿ ಹೇಗೆ ಆಗ್ತಾರೆ? ಯಾರು ಹೊಲಿದಿರೋ ಬಟ್ಟೆ ಹಾಕ್ಕೊಂಡಿರ್ತಾರೋ ಅವರು ಸನ್ಯಾಸಿ ಹೇಗೆ ಆಗ್ತಾರೆ? ಭಗವಾನ್ ಶ್ರೀ ಆದಿಶಂಕರಾಚಾರ್ಯರು ಹಾಗೂ ಜಗದ್ಗುರು ಮಧ್ವಾಚಾರ್ಯರು ಮತ್ತು ರಾಮಾನುಜರು ದಂಡ ಮತ್ತು ಕೌಪೀನವನ್ನು ಧರಿಸಿದ್ರು. ಅವರ ಜೊತೆಗೆ ಅವರು ಮಲಗುವಾಗ ಒಂದು ಕೌದಿಯನ್ನು ಇಟ್ಕೊಂಡಿರ್ತಿದ್ರು. ವಿದ್ವತ್ ಸನ್ಯಾಸದಲ್ಲಿ ಕೌಪೀನ ಅಥವಾ ಲಂಗೋಟಿಯನ್ನು ಕೂಡ ಧಾರಣೆ ಮಾಡೋ ಹಾಗಿಲ್ಲ. ನೀವು ಬೃಂದಾವನಕ್ಕೋ ಅಥವಾ ಉಡಿಯಾ ಬಾಬಾ ಅವರ ಆಶ್ರಮಕ್ಕೆ ಹೋಗಿ ಅವ್ರ ಬಗ್ಗೆ ಇರೋ ಕಥೆಗಳನ್ನು ಕೇಳ್ತಿದ್ದಿದ್ರೆ ನಿಮಗೆ ಗೊತ್ತಾಗಿರ್ತಿತ್ತು. ಎಷ್ಟೋ ಬಾರಿ ಉಡಿಯಾ ಬಾಬಾ ಅವರು ತಾವು ಕೌಪೀನವನ್ನೂ ಧರಿಸದೆ ಕೋಣೆಯಿಂದ ಹೊರಗಡೆ ಬಂದುಬಿಡ್ತಿದ್ರು. ಆದರೆ ಅವರು ಮರೆತು ಹೋಗಿ ಆ ಥರ ಮಾಡ್ತಿರಲಿಲ್ಲ. ಅವರಿಗೆ ಅಲ್ಜೈಮರ್ನಂತಹ ಯಾವುದೇ ಕಾಯಿಲೆಯೂ ಇರಲಿಲ್ಲ. ಅವರು ಕೇವಲ ತುರಿಯಾವಸ್ಥೆಯ ಧ್ಯಾನದಲ್ಲಿ ಮಗ್ನರಾಗಿದ್ದಾಗ ಈ ರೀತಿ ಮಾಡ್ತಾ ಇದ್ರು. ಈ ರೀತಿ ಯಾವಾಗಲೂ ತುರಿಯಾವಸ್ಥೆಯ
ಧ್ಯಾನಸ್ಥರಾಗಿರುವ ಸ್ಥಿತಿಯನ್ನು ಹೊಂದುವ ಸನ್ಯಾಸವೇ ವಿದ್ವತ್ ಸನ್ಯಾಸ. ಈಗ 4ನೇದು, ಕೊನೆಯದು ಆತುರ ಸನ್ಯಾಸ. ಇದರ ಹೆಸರು. ಯಾರು ಸಾವಿಗೆ ಹತ್ತಿರದಲ್ಲಿರ್ತಾರೋ, ಮರಣೋನ್ಮುಖರಾಗಿರುತ್ತಾರೋ, ಆಗ ಅವರಿಗೆ ನಾನು ಸನ್ಯಾಸ ಸ್ವೀಕರಿಸಬೇಕು ಅನ್ನೋ ಹಂಬಲ ಉಂಟಾಗಿ ಮೇಲಿನ 3 ಸನ್ಯಾಸದ ಆಯ್ಕೆ ಮಾಡಿಕೊಳ್ಳುವಷ್ಟು ಸಮಯವಿಲ್ಲದಿದ್ದಾಗ ಮತ್ತು ವಿರಜಾ ಹೋಮ ಮಾಡಿಸಲೂ ಕೂಡ ಅನಾನುಕೂಲದ ಪರಿಸ್ಥಿತಿ ಇದ್ದಾಗ ಕೇವಲ ಒಂದು ಮಂತ್ರ ದೀಕ್ಷೆಯನ್ನು ಗ್ರಹಣ ಮಾಡಿ ಪಡೆಯುವ ಸನ್ಯಾಸದ ಹೆಸರೇ ಆತುರ ಸನ್ಯಾಸ. ಡೋಂಗ್ರೆ ಮಹಾರಾಜ್ಜಿಯವರು ಆತುರ ಸನ್ಯಾಸ ಸ್ವೀಕಾರ ಮಾಡಿದ್ರು. ಜೈ ಶ್ರೀ ಮಹಾಕಾಲ್. ವಿಶ್ವ ಮಾತಾ ಗೋಮಾತಾ.